ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪೋ ಅಪ್ಪೋ ಕರೆ ಅಪ್ಪು ಎಲ್ಲಿ? ನಿನ್ ಫೋನಿಗೆ ಏನಾಗಿದೆ? ನಂಗೆ ಎಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ? ಫೋನ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜ್ ಅಲ್ಲಿ ಇಟ್ಟಿದ್ದೆ. ನೀವ್ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಮಿಂಚು ಹೇಳಿದ್ಲು ಸ್ಕೂಲ್ ಮುಗಿತಿದ್ದಂಗೆ ಇವರಿಬ್ರು ಜೊತೆಲೆ ಆಚೆ ಬಂದ್ರಂತೆ. ಇವಳು ವಾಶ್ರೂಮ್ ಹೋಗಿ ಬರೋ ಅಷ್ಟರಲ್ಲಿ ಅವ್ನು ಕಾಣಿಸ್ಲಿಲ್ಲ. ನಾವೆಲ್ಲಾ ಕಡೆ ಹುಡುಕಿದ್ವಿ, ಸಿಗ್ಲಿಲ್ಲ. ಸರಿ ಮನೆಗ್ ಬಂದಿರ್ತಾನೆ ಅಂತ ನಾವಿಲ್ಲಿಗೆ ಬಂದ್ವಿ. ಸರ್ ಜೊತೆ ಬಂದಿರ್ಬೇಕು. ಇಲ್ಲ, ಅವ್ರು ಯಾವ್ದೋ ಕೆಲ್ಸದ ಮೇಲೆ ಬೋರ್ಡ್ ಹತ್ರ ಹೋಗಿದಾರಂತೆ. ಹೌದಾ? ಹಾಗಿದ್ರೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತಾನೆ, ವಾಟರ್ದೆಲ್ಲ ನೋಡ್ಕೊಂಡ್ ಬರ್ತೀನಿ ಇರಿ. ನಿನ್ ರೆಸ್ಪಾನ್ಸಿಬಿಲಿಟಿ. ನೋಡಿ ಮ್ಯಾಮ್, ಈ ತರ ಇದ್ರು ದಾಡಿ ಬಿಟ್ಕೊಂಡು ಕೇಳಿತಾರ. ಮಿಂಚು, ಇವ್ರ ಬಗ್ಗೆ ನಿನ್ಗೆ ಹೇಗೆ ಗೊತ್ತು? ಅವತ್ತು ಮಲ್ಲಿ ಆಂಟಿ ನಮ್ಗೆ ಐಸ್ ಕ್ರೀಮ್ ಕೊಡ್ಸೋಕೆ ನನ್ನನ್ನು ಆಕಾಶನ ಕರ್ಕೊಂಡು ಹೋದ್ರಲ್ಲ, ಆವಾಗ ಇವರು ಅಂಗಡಿ ಹತ್ರ ಬಂದಿದ್ರು. ಆಂಟಿ ಫೋಟೋನ ತೋರಿಸಿ ಇವ್ರು ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು. ನಾನು ಆಕಾಶ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದ್ವಿ. ಆಮೇಲೆ ಅವರು ಆಂಟಿನ ಉಟ್ಕೊಂಡು ವಾಟರ್ ಹತ್ರನೇ ಬಂದಿದ್ರು. ಹೌದು ಆಂಟಿ, ನಿಮಗೆ ಈ ವಿಷಯ ಹೇಳಬೇಡಿ, ಟೆನ್ಷನ್ ಆಗ್ತೀರಾ ಅಂತ ಹೇಳಿದ್ರು. ಮೋಸ್ಟ್ಲಿ ಆಕಾಶ್ನ ಈ ಅಂಕ್ಲೆ ಕರ್ಕೊಂಡು ಹೋಗಿರ್ತಾರೆ. ಆಲ್ರೆಡಿ ಒಂದ್ ಮಗು ಕತೆನ ಮುಗಿಸಿದೀವಿ. ಅಂತದ್ರಲ್ಲಿ ಈ ಮಗು ಕತೆ ಮುಗ್ಸೋದಕ್ಕೆ ನಮ್ಗೇನ್ ಕಷ್ಟನಾ? ಆದ್ರೆ ಒಂದಲ್ಲ ಒಂದಿನ ಈ ಮಗು ಕತೆನೂ ನಾನು ಮುಗಿಸ್ತೀನಿ. ನನ್ ಕೆಳಗಡೆ ಎಲ್ಲ ಹುಡುಕ್ದೆ, ಅವನಲ್ಲಿ ಹೋಗೇ ಇಲ್ವಂತೆ. ಅವ್ನ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಕರೆ ಇವ್ರು ಕರ್ಕೊಂಡು ಹೋಗಿರ್ಬೋದಾ? ಈ ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದಮ್ಮ, ನೋಡಕ್ಕೇನೆ ಖುಷಿ ಆಗ್ತಾ ಇದೆ. ಈ ಫೋಟೋದಲ್ಲಿರೋ ಥರ ಎಲ್ಲ ಸರಿ ಹೋಗಿ ನಾವೆಲ್ಲ ಒಂದೇ ಕಡೆ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಫೋಟೋ ನೋಡ್ತಿದ್ರೆ ಖುಷಿನೂ ಆಗುತ್ತೆ, ಬೇಜಾರು ಆಗುತ್ತೆ. ಯಾಕಂದ್ರೆ ವಾಸ್ತವದಲ್ಲಿ ನಿಜ ಜೀವನದಲ್ಲಿ ನಾವು ಹೀಗಿಲ್ವಲ್ಲ. ಸದ್ಯಕ್ಕೆ ಈ ಫೋಟೋ ನೋಡಿ ಸಮಾಧಾನ ಪಟ್ಕೋಬೇಕಷ್ಟೆ. ಗುಂಡು ಭೂಮಿಕಾ ಇಬ್ರು ಯಾವಾಗ ಒಂದಾಗ್ತಾರೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿದ್ದೀನಿ. ಆ ದಿನ ಯಾವತ್ತು ಬರುತ್ತೋ ಏನು. ಹೂನಮ್ಮ, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆದ್ರೆ ಅಪರ್ಣ, ಈ ಗೆಳೆಯ ಮಾತಾಡೋದನ್ನ ನೋಡಿದ್ರೆ ಅಂಥ ಒಳ್ಳೆ ಬೆಳವಣಿಗೆ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಆ ಥರದ ವಿಷಯ ಏನೋ ಅವನು ಹಂಚ್ಕೋತಾನೆ ಇಲ್ಲ ಕಣೆ. ಒಂದ್ ವೇಳೆ ಆ ಥರ ಆಗಿದ್ದಿದ್ರೆ ಖುಷಿಯಾಗಿ ಹೇಳಿರೋನಲ್ವಾ? ಇರಿ, ಯಾವುದಕ್ಕೂ ಇನ್ನೊಂದ್ಸರ್ತಿ ಗೆಳೆಯಂಗೆ ಫೋನ್ ಮಾಡ್ಬಿಡ್ತೀನಿ. ಅವನ್ನ ನಂಬಕ್ಕಾಗಲ್ಲಮ್ಮ. ಅಷ್ಟು ನಾನು ಕ್ಲೋಸ್ ಆಗಿದ್ರೂ ಕೆಲವು ವಿಷಯ ಹೇಳೋದಕ್ಕೆ ಮುಜುಗರ ಪಟ್ಕೋತಾನೆ. ಕೆದಕಿ ಕೇಳಬೇಕು, ಆವಾಗಲೇ ಬಾಯಿ ಬಿಡೋದು. ಮಾಡ್ತೀನಿ. ಗೆಳೆಯ. ಆನಂದ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೇನೆ, ಆಮೇಲೆ ಕಾಲ್ ಮಾಡ್ತೀನಿ ಇರು. ಇಲ್ಲ ಯಾಕೋ, ಏನು ಅರ್ಜೆಂಟೇನಾ? ಅಪ್ಪ, ಭೂಮಿಕಾ ಅವರು ಕಾಯ್ತಾ ಇರ್ತಾರೆ. ನಾನು ಇಲ್ಲಿಗೆ ಹೋಗ್ಬೇಕು, ಈಗಾಗಲೇ ಲೇಟ್ ಆಗ್ಬಿಟ್ಟಿದೆ. ನಾನು ಆಮೇಲೆ ಮಾಡ್ತೀನಿ ಇರೋ. ಹೀರಾ, ಅತ್ತಿಗೆ ನಿನಗೋಸ್ಕರ ಕಾಯ್ತಾ ಇದ್ದಾರಾ? ಏನೋ ಇದು ಶಾಕಿಂಗ್ ನ್ಯೂಸ್ ಹೇಳ್ತಾ ಇದ್ಯಾ?
ಅಪಲೋ ಗುಡ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ಬೋದೇನಾ? ಏಯ್ ನನ್ನ ಮಗನೇ ಸದಾ ಶಿವಂಗ್ ಅದೇ ಧ್ಯಾನ ಕಣ, ಬರೀ ಅದನ್ನೇ ಮಾತಾಡ್ತಾ ಇರು. ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಹೇಳು. ಅಲ್ಲ ಕಣೋ, ಅಲ್ಲ ಹಲೋ ನೋಡಿ, ಹಲೋ ಅನ್ನೋಷ್ಟೊತ್ತು ಕಟ್ ಮಾಡ್ಬಿಟ್ಟ. ಬಲೆ ಆ ಥರ ನಮ್ಮ ನಿಮ್ಮ ಮಗನಿಗೆ. ಭೂಮಿಕಾ ಹತ್ರ ಹೋಗ್ತಿದ್ದೀನಿ, ಅವಳು ಕಾಯ್ತಲ್ಲ, ಏನು ಏನು ಹೇಳ್ದ, ಏನಿರ್ಬೋದು ಅದು? ನನಗೂ ಅಷ್ಟೇ ತಾನೇ ಕೇಳಿಸಿದ್ದು, ಮುಂದೆ ಕೇಳೋಣ ಅನ್ನೋಷ್ಟೊತ್ತು ಕಟ್ ಮಾಡ್ಬಿಟ್ನಲ್ಲ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ಕೆಲಸ ಮಾಡ್ತೀನಿ, ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಡ್ತೀನಿ. ಅತ್ತಿಗೆ ಗಿಳಿನ ಮಧ್ಯೆ ಏನೇನು ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ ನೀಟಾಗಿ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಬಂದು ನಿಮಗೆ ವರದಿ ಒಪ್ಪಿಸ್ಬಿಡ್ತೀನಿ. ಓಕೆನಾ? ಅಷ್ಟು ಮಾಡ್ಬಿಡಪ್ಪ. ಯಾರು ಅಂತ ಗೊತ್ತಾಯ್ತಾ? ಅದೇ ಆಂಟಿ, ಅವತ್ ನಿಮ್ನ ಹುಡ್ಕೊಂಡ್ ಬಂದ್ರಲ್ಲ ಅವ್ರೆ. ಅಕ್ಕರೆ ಇಲ್ಲ ಕರೆ, ಇವ್ರು ಕರ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇನ್ ಸ್ಕೂಲ್ ಬಗ್ಗೆ ಹೇಗೆ ಗೊತ್ತಾಗತ್ತೆ? ಮಿಂಚು ಎಲ್ಲಾನು ಹೇಳಿದ್ರು. ಇವರು ನಿನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂದಮೇಲೆ ಅವ್ರು ಸುಮ್ ಕೂರೋರಲ್ಲ, ಸುಮ್ ಕೂರೋ ಜಾಯಿನ್ ಮಾಡೋರ್ದಲ್ಲ. ಅವರೇ ಅವನನ್ನು ಕರ್ಕೊಂಡು ಹೋಗಿದ್ರೆ ಏನ್ ಮಾಡ್ತೀಯ? ಒಳ್ಳೆಯವ್ರಿಗೆ ಒಂದ್ ದಾರಿ ಆದ್ರೆ ಕೆಟ್ಟವ್ರಿಗೆ 100 ದಾರಿ ಇರುತ್ತೆ. ಅವ್ರು ಯಾಕೆ ಇದನ್ನ ಮಾಡಬಾರ್ದು? ಅವ್ರು ಎಲ್ಲಿ ಬಂದಿದ್ರು ಅಂತ ನೀನ್ ಹತ್ರ ಹೇಳ್ಬೇಕಾಗಿತ್ತು ಮಲ್ಲಿ. ಅದಕ್ಕೆ ಹೇಳೋದು ಅಪಾಯನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ಎಡು ಬೀಳೋದಕ್ಕೆ ಒಂದ್ ಹೆಜ್ಜೆ ಸಾಕು. ನಾವು ಸ್ವಲ್ಪ ಎಚ್ಚ ತಪ್ಪದೆ ಅದಕ್ಕೆ ದೊಡ್ಡ ಬೆಲೆನೆ ಕಟ್ಟಬೇಕಾಗತ್ತೆ. ನೀನ ಮನೆಗೆ ಹೋಗುವಾಗ ನನ್ನ ಹತ್ರ ಹೇಳಿ ಹೋಗ್ಬೇಕಿತ್ತು ಮಲ್ಲ. ಅಲ್ಲಿ ಹೋಗಿ ಬಂದ್ಮೇಲೆ ಏನೋ ಅಂತ ಹೇಳ್ಬಿಟ್ಟು ನಾನು ಬಾಯಿ ಮುಚ್ಚಿಸ್ಬಿಟ್ಟೆ. ನಾನೇ ತಪ್ಪು ಮಾಡ್ದೆ. ಅವತ್ತೇ ನಾನು ಈ ಮನೆ ಖಾಲಿ ಮಾಡಬೇಕಾಗಿತ್ತು. ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ನಾವು. ನಡೆದಿದ್ದೆಲ್ಲ ಅದನ್ನು ನನ್ನಿಂದ ಮುಚ್ಚಿಟ್ಟು ನೀನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೆ ಮಲ್ಲಿ. ನಾನು ಮಾಡಬಾರ್ದಾಗಿತ್ತು, ನನ್ನ ಹತ್ರ ಹೇಳ್ಬೇಕಾಗಿತ್ತು ನೀನು. ಹಾಕರೆ ಇಲ್ಲ ಹಾಕರೆ, ನಾ ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ನೀನ್ ನನ್ನ ಹತ್ರ ಹೇಳ್ಬೇಕಾಗಿತ್ತು ಮಲ್ಲಿ, ಅಷ್ಟೇ. ಯಾರು ಇಲ್ದೇ ಇರ್ಬೇಕಾದ್ರೆ ನಿನಗ್ ನಾನು, ನನಗ್ ನೀನು ಅಂತಿದ್ವಿ. ಒಬ್ರಿಗೊಬ್ರು ಹೆಗಲಾಗಿರ್ಬೇಕು ಅಂತ ಅನ್ಕೊಂಡಿದ್ವಿ. ನಮ್ ಬಾಂಡಿಂಗ್ ಆ ಥರದ್ದು. ಆದ್ರೂ ನಿನಗ್ ನನ್ಗೆ ಈ ವಿಷಯ ಹೇಳ್ಬೇಕು ಅಂತ ಅನಿಸ್ಲಿಲ್ಲ ಅಲ್ವಾ? ನೀನ್ ಯಾಕೆ ನನ್ನಿಂದ ಮುಚ್ಚಿಟ್ಟಂತೇಳಿ? ನಿಂಗೆ ಹೇಗ್ ಮುಚ್ಚಿಡ್ಬೇಕು ಅಂತ ಅನ್ನಿಸ್ತು? ನೀನ್ ಹೇಳ್ಬೇಕಾಗಿತ್ತು ಮಲ್ಲೆ. ತುಂಬಾ ತಪ್ಪು ಮಾಡ್ಬಿಟ್ಟೆ. ಅಪ್ಪು ಎಲ್ಲಾದ್ರೂ ಸೇಫ್ ಆಗಿದ್ರೆ ಓಕೆ, ಬಟ್ ಇವರೇ ಅವನನ್ನ ಕರ್ಕೊ. ಅಕ್ಕರೆ ಹಾಗೆಲ್ಲ ಏನು ಆಗಿರಲ್ಲ ಅಕ್ಕರೆ, ಮಾತು ಕೇಳಿ. ಅಕ್ಕರೆ ಅಲ್ಬೇಡಿ ಅಕ್ಕರೆ, ದಯವಿಟ್ಟು.